ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಲಕ್ಷ್ಮೀ ಪ್ರಾಪ್ತಿಗಾಗಿ ನಾವು ಮನೆಯಲ್ಲಿ ಶ್ರೀಯಂತ್ರ, ಕುಬೇರ ಯಂತ್ರ, ವೈಭವ ಲಕ್ಷ್ಮಿ ಯಂತ್ರ, ಮನಿ ಮ್ಯಾಗ್ನೆಟ್, ಧನಲಕ್ಷ್ಮಿ ಕುಂಜನ ಹೀಗೆ ಏನೇನೋ ವಸ್ತುಗಳನ್ನು ತರ್ತೀವಿ. ಇದೆಲ್ಲ ಯಾವಾಗ ಸಾಧ್ಯ? ನಮ್ಮ ಕೈಯಲ್ಲಿ ಈ ವಸ್ತುಗಳನ್ನು ಖರೀದಿಸುವಷ್ಟು ಹಣ ಇದ್ದಾಗ ತಾನೇ. ನಮ್ಮ ನಡುವೆ ಕೆಲವಷ್ಟು ಜನರಿಗೆ ಇವೆಲ್ಲ ಖರೀದಿಸುವಷ್ಟು ಹಣ ಇರೋದಿಲ್ಲ. ಹಾಗೋ ಹೀಗೋ ದುಡಿದ ಹಣದಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಆರ್ಥಿಕ ಪ್ರಗತಿಗೆ ಇವೆಲ್ಲ ವಸ್ತುಗಳನ್ನು ಮನೆಗೆ ತಂದು ತಮ್ಮ ಪರಿಸ್ಥಿತಿ ಸುಧಾರಿಸುವಷ್ಟು ಹಣಬಲ ಅವರಲ್ಲಿ ಇರೋದಿಲ್ಲ. ಹಾಗಂತ ಹಣ ಇಲ್ಲ ಅಂದರೆ ಲಕ್ಷ್ಮೀ ಪ್ರಾಪ್ತಿಯ ಪ್ರಯತ್ನ ಮಾಡಬಾರದಾ? ಎಲ್ಲರಿಗೂ ತಮ್ಮ ಪರಿಸ್ಥಿತಿ ಸುಧಾರಿಸುವ ಆರ್ಥಿಕ ಸಮರ್ಥರಾಗುವ ಅಧಿಕಾರ ಇದೆ. ನಾನು ಈಗ ಹೇಳುವ ಈ ಉಪಾಯ ಹಣ ಇದ್ದವರು ಇಲ್ಲದವರು ಯಾರು ಮಾಡಿದರೂ ಪರವಾಗಿಲ್ಲ. ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕು ಅಲ್ವಾ? ಇವತ್ತು ಶುಕ್ರವಾರ ಪಾಡ್ಯತಿಥಿ. ಇವತ್ತು ಸಂಜೆಯಿಂದ ದಿನಾಲು ಮುಸ್ಸಂಜೆಯ ಹೊತ್ತಿನಲ್ಲಿ ಲಕ್ಷ್ಮೀ ಮಾತೆ ನಮ್ಮ ಮನೆಗೆ ಪ್ರವೇಶ ಮಾಡುವ ವೇಳೆಗೆ ಈ ರೀತಿಯ ದೀಪವನ್ನು ಹೊಸ್ತಿಲಿನ ಹೊರಬದಿಗೆ ಹಚ್ಚಿಡಿ. ಈ ದೀಪದಲ್ಲಿ ಲಕ್ಷ್ಮೀ ಮಾತೆಯ ಆಕರ್ಷಣೆಯ ಈ ವಸ್ತುಗಳನ್ನು ಹಾಕಿದರೆ ಶ್ರೀದೇವಿಯ ಸ್ವಾಗತ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಆಗುತ್ತೆ. ಮುಸ್ಸಂಜೆಯ ಅಂದರೆ 6ರಿಂದ 6:30 ಹೊಸ್ತಿಲಿನ ಹೊರಬದಿಗೆ ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಿಡಿ. ನಿಮ್ಮ ಹತ್ತಿರ ಆಕಳಿನ ತುಪ್ಪ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ, ಆದರೆ ಅದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ತಪ್ಪದೆ ಹಾಕಿ. ಕೊನೆಗೆ ನಮ್ಮ ಭಕ್ತಿಭಾವ ಮುಖ್ಯ. ಹೀಗೆ ಬೆಳಗಿಸಿದ ದೀಪದಲ್ಲಿ 1 ಲವಂಗ ಮತ್ತು 1 ಏಲಕ್ಕಿಯನ್ನು ಹಾಕಿಡಿ. ಸುವಾಸನೆ ಲಕ್ಷ್ಮೀ ಮಾತೆಗೆ ಅತಿ ಪ್ರಿಯ. ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಹೊಸ್ತಿಲಿನ ಹೊರಬದಿಗೆ ಬೆಳಗಿಸಿಡಿ. ಸ್ವಲ್ಪ ದಿನದಲ್ಲಿಯೇ ಒಳ್ಳೆಯ ಪರಿಣಾಮಗಳು ಕಂಡುಬರುತ್ತವೆ. ಶುಭವಾಗಲಿ. ಬೈ. ಟೇಕ್ ಕೇರ್.